ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಹೀಗೆ ಉದ್ದಾನ ಸ್ವಾಮೀಜಿಗಳು ಕಾಲವಾದ ಅಂದಿನ ಕಾಲ ಉದ್ದಾನ ಸ್ವಾಮೀಜಿಗಳು ಶಿವಣ್ಣ ಉತ್ತರಾಧಿಕಾರಿಯಾದ ಮೇಲೆ ಮಠದ ಜವಾಬ್ದಾರಿಗಳನ್ನು ನಿಭಾಯಿಸುವುದು ಸುಲಭವಲ್ಲ. ಅನ್ನದಾಸೋಹ, ಶಿಕ್ಷಣದ ಎಲ್ಲ ಜವಾಬ್ದಾರಿಗಳನ್ನು ನೀನೇ ಹೊರಬೇಕು. ಅದಕ್ಕೆ ನಮ್ಮ ಕಡೆಯಿಂದ ಯಾವುದೇ ಸಹಾಯ ಸಿಗುವುದಿಲ್ಲ. ಹಸಿದಾಗ ಅನ್ನ ನೀಡುವಾತ ದಾನಿಯಲ್ಲ, ದಾಸನಾಗಿ ಉಣಬಡಿಸುತ್ತಾನೆ. ಬಡವರಲ್ಲಿ ದೇವರನ್ನು ಕಾಣುವ ಪರಿಪಾಠವಿದು. ಹೀಗಂತ ಅಣ್ಣ ಬಸವಣ್ಣನವರು ಹೇಳಿದ್ದಾರೆ. ಅದರಂತೆ ನಾನು ನಡೆಯುತ್ತೇನೆ. ಗುರುಗಳೇ, ನನಗೆ ಆಶೀರ್ವಾದ ಮಾಡಿ. ಶಿವಣ್ಣ, ತಗೋ. ಅನ್ನದಾಸೋಹ, ಜ್ಞಾನದಾಸೋಹ, ಬೇಡಿ ಬಂದವರಿಗೆ ಆಶ್ರಯ ಎಂದಿಗೂ ನಿಲ್ಲಿಸಬೇಡ. ತಗೋ. ಜೈ ಸಿದ್ಧಗಂಗಾ. ಜೈ ಸಿದ್ಧಗಂಗಾ. ಬೆಳಗಾಯ್ತು ಅಂದ್ರೆ ಅಯ್ಯ ಸ್ವಾಮಿ ಶಿವಶಂಕರ ಅಂತ ಬಂದ್ಬಿಡ್ತಾರೆ. ಚೂರು ಈ ಕಡೆ ಬಾ ಮೋಕ್ಷಿತ. ಏನ್ ಸ್ವಾಮಿಗಳೇ, ಏನಾಗಬೇಕಿತ್ತು? ಮಠದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹ ನಡೆಯುತ್ತಿದೆ. ಅದಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ಆ ಸಿದ್ಧಗಂಗಾ ಒಳ್ಳೇದ್ ಮಾಡ್ತಾನೆ. ಹಾಗಂತ ನಾನೇನಾರು ನಿಮ್ಗೆ ಸಹಾಯ ಮಾಡ್ಬಿಟ್ರೆ ನನ್ ಮಗ ನನ್ನೇ ಮನೆಯಿಂದ ಹೊರಗಾಕ್ಬಿಡ್ತಾನೆ. ಹೋಗಯ್ಯ, ಹೋಗು. ಎಲ್ಲರೂ ಈ ಮನೆಯಿಂದ ಒಂದಲ್ಲ ಒಂದ್ ದಿವಸ ಹೊರಗೆ ಹೋಗೋರೆ. ಇರೋ ತನಕ 4 ಜನಕ್ಕೆ ಒಳ್ಳೇದ್ ಮಾಡಿದ್ರೆ ಆ ಸಿದ್ಧಗಂಗಾ ಒಳ್ಳೇದ್ ಮಾಡ್ತಾನೆ. ಓ ಹೌದಾ? ನಿಮ್ ಸಿದ್ಧಗಂಗಾ ಅಷ್ಟೊಂದು ಒಳ್ಳೆಯವನ? ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ಇಲ್ಲೇ ಇರಿ. 700 ರೂಪಾಯಿ ರೊಕ್ಕ ತಗೊಳ್ಳಿ. ಇದ್ರಲ್ಲಿ 700 ರೂಪಾಯಿ ರೊಕ್ಕ ಐತೆ. ಹಾಳಾದ್ ಗೆದ್ಲು ಹಿಡ್ದಿ ಎಲ್ಲ ಹಾಳಾಗ್ಬಿಟ್ಟೈತೆ. ಇದನ್ನ ಬದಲಾಯಿಸಿ ಹೊಸ ನೋಟ್ ಕೊಟ್ರೆ ನಾನು ನಿಮ್ಗೆ ಸಹಾಯ ಬೇಕೋ ಮಾಡ್ತೀನಿ. ಹಾಗೇ ಆಗ್ಲಿ. ನಾಳೆ ಮಠಕ್ಕೆ ಬಂದು ಹೊಸ ಹಣವನ್ನು ತೆಗೆದುಕೊಂಡು ಹೋಗಿ. ಹಾ ಹಾ. ಕೆಲವು ದಿನಗಳ ನಂತರ ಹೇಳ್ರು. ಸ್ವಾಮಿಗಳಿಗೆ ಬಿದ್ದೆ. ಓ ಚಿಕ್ಕಣ್ಣ, ನಿಮ್ಮನ್ನೇ ಎದುರು ನೋಡ್ತಾ ಇದ್ದೆ. ಅವತ್ತ್ಯಾಕ್ ಬರ್ಲಿಲ್ಲ? ಬರ್ಬೇಕಿತ್ತಲ್ವಾ? ಇರ್ಲಿ. ಯಾಕೆ, ಏನಾಯ್ತು? ಇದು ನೀವವತ್ತು ಹೊಸ ಹಣ ಬದಲಾಯಿಸಿ ಅಂತ ಕೊಟ್ಟಿದ್ರಲ್ಲ, ಅದನ್ನ ಬದಲಾಯಿಸಿದೀನಿ, ತಗೊಳ್ಳಿ. ಬೇಡ ಸ್ವಾಮಿ, ನಾನು ನಿಮ್ ಪರೀಕ್ಷೆ ಮಾಡ್ಬಿಟ್ಟು ನಿಮ್ ಮನ್ಸನ್ನ ನೋಯಿಸ್ಬಿಟ್ಟೆ. ಹುಟ್ಟಾಗ್ಲಿಂದ ಒಬ್ರಿಗೆ ಉಣ್ಣ ಕೊಡ್ಲಿಲ್ಲ, ತಿನ್ನ ಕೊಡ್ಲಿಲ್ಲ. ಬಡ್ಡಿ ವ್ಯವಹಾರದಲ್ಲಿ ಗಂಟಿಗೆ ಗಂಟ್ ಕಟ್ಟೆ ಹೊರ್ತು ಜನಗಳ ಪ್ರೀತಿ ಸಂಪಾದಿಸ್ಲಿಲ್ಲ. ಈಗ ನನ್ನ ಹೆಂಡತಿ, ನನ್ನ ಮೊಮ್ಮಕ್ಕಳು, ನನ್ನ ಸಂಬಂಧಿಕರು ಎಲ್ಲ ನನ್ ಬಿಟ್ಟೋಗೋರೆ. ಅವರೇ ಇಲ್ಲ ಅಂದ್ಮೇಲೆ ಈ ದುಡ್ಡು ಹಿಡ್ಕೊಂಡು ನಾನು ಏನ್ ಮಾಡ್ಲಿ ಸ್ವಾಮಿ? ತಗೊಳ್ಳಿ. ಇದರಲ್ಲಿ 4,000
ರೂಪಾಯಿ ಐತೆ. ನಿಮ್ಮ ಮಠದ ಕಾರ್ಯಗಳಿಗೆ ಉಪಯೋಗಿಸ್ಕೊಂಡು ನನಗೆ ಸಿದ್ಧಗಂಗನ ಸೇವೆ ಮಾಡಲು ಅವಕಾಶ ಕೊಡಿ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ತಿಳಿದವರು ಹೇಳ್ತಾರೆ ಮಹಾದಾನಿ ಅಂದ್ರೆ ಕೃಪಣ ಅಂತ. ಚಿಕ್ಕಣ್ಣ, ನೀನು ಇನ್ಮುಂದೆ ಇಲ್ಲೇ ಇರ್ಬೋದು. ಮೇಲೇಳು. ಬಗ್ಗೆ ಹೇಳು. ಮಹಾಪ್ರಸಾದ, ಮಹಾಪ್ರಸಾದ. ಬಾ ಬಾ ಕಾವ್ಯ. ನಾನು ಕಣ್ಮೂರ್ ಕಳ್ಳಿಯಿಂದ ಬರ್ತೀನಿ ಬುದ್ಧಿ. ನಂಗೆ ಹೇಳ್ಕೊಡಕ್ಕೆ ಯಾರು ಇಲ್ಲ. ಈ ಬಡಜೀವ ಬಯಸೋದು ಒಂದು ತನ್ನ ಇರಕ್ ಸ್ವಲ್ಪ ಜಾಗ, ನಾಲ್ಕು ಒಳ್ಳೆ ಮಾತು. ಇದು ಯಾರಿಂದೂ ಸಿಕ್ಲಿಲ್ಲ, ಎಲ್ಲರ ಸಿಗ್ತದೆ ಅಂತ ಬಂದಿನಿ ಬುದ್ಧಿ. ತಕೊಳ್ಳಿ, ಇದನ್ನ ಒಪ್ಪಿಸ್ಕೊಂಡು ನಂಗೆ ಇಲ್ಲಿ ಇರಕ್ಕೆ ಜಾಗ ಕೊಡಿ ಬುದ್ಧಿ. ನನ್ ಸಾಯ ಗಂಟ ಸಿದ್ಧಲಿಂಗೇಶ್ವರನ್ ಸೇವೆ ಮಾಡ್ಕೊಂಡು ನನ್ ಪ್ರಾಣವ ಇಲ್ಲೇ ಬಿಡ್ತೀನಿ ಬುದ್ಧಿ. ದೇಹಿ ಅಂತ ಯಾರೇ ಬಂದ್ರು ಈ ಸಿದ್ಧಗಂಗಾ ಮಠ ಅವ್ರನ್ನ ದೂರ ತಳ್ಳಲ್ಲ. ನಿಮ್ ಎಲ್ಲರ ಮೇಲೆ ಸಿದ್ಧಗಂಗಾ ಹಾಗೂ ನಮ್ಮ ಗುರುಗಳು ಉದ್ದಾನಯತಿಗಳ ಕೃಪೆಯಾಗಿದೆ. ಆದ್ದರಿಂದ ನೀವಿಲ್ಲಿ ಬಂದಿದ್ದೀರಾ ಅಷ್ಟೇ. ಬೇಡ ಅನ್ಲಿಕ್ಕೆ ನಾನ್ಯಾರು? ನಾನು ಕೂಡ ಇಲ್ಲಿ